ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂಬೈ ಇಂಡಿಯನ್ಸ್ ಎಲ್ಲ ಇಂಡಿಯನ್ ಟೀಮ್ಗೆ ಆಡದಂಥ ಕ್ಯಾಟ್ ಪ್ಲೇಯರ್ಸ್ ಇದ್ರು. ಪ್ಲಸ್ ಒಂದು ಸ್ಟಾರ್ಟ್ ಏನಪ್ಪ ಅಂದರೆ 2020 ಆದಮೇಲೆ ಎವ್ರಿ ಆಲ್ಟರ್ನೇಟ್ ಇಯರ್ ದೇವ್ ಬಿನ್ ಇನ್ ಬಾಟಮ್ 3. ಕರೆಕ್ಟ್. ಮುಂಬೈ ಥಿಂಕ್ ಟ್ಯಾಂಕು ಚೆನ್ನಾಗಿತ್ತು, ಎಲ್ಲ ಕೋಚಸು ಚೆನ್ನಾಗಿದ್ರು. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಏನಾಗಿರ್ಬೋದು. ಆಲ್ಸೋ ಯಾವುದೇ ಎಕ್ಸ್ಪರ್ಟ್ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ಟಾಪ್ 4 ಅಲ್ಲಿ ಇರ್ತಾರ ಅಂದ್ರೆ 100% ಇರ್ತಾರೆ ಅಂತ ಹೇಳ್ಕೊಂಡಿದ್ದು ಒಂದು ಟೀಮು ಈ ಟೀಮು. ಬಟ್ ಪ್ಲಸ್ ಪ್ರತಿ ವರ್ಷ ಟಾಪ್ ಬಾಟಮ್ 4 ಅಲ್ಲಿ ಬಂದ್ರು. ವೆನ್ ವಿ ವರ್ ಸಿಂಗ್ IPL ಹೆಂಗೋ ಮಾಡ್ಕೊಂಡು ಬರ್ತಾರೆ ಗುರು. ವಿವರ್ ಸಿಂಗ್ IPL ಅಂದ್ರೆ ಇವಾಗೆಲ್ಲ ನೋಡ್ತಿಲ್ವಾ? ಟು ಬಿ ಅನ್ನೋ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಈ ಒಂದು ಸೀಸನ್ ಸ್ವಲ್ಪ ಬಿಸಿ ಆಗಿದ್ದ ಕಾರಣ. ಬಟ್ ಆಲ್ ದೀಸ್ ಸೀಸನ್ಸ್ ನಾನು ನೋಡ್ತಿದ್ದ ಕಾರಣ ಬಾಟಮ್ 4 ಇಂದ ಬಂದು ಹೆಂಗೋ ಮಾಡಿ 4ಗೆ ಬರೋರು. ವಾಟ್ ವೆಂಟ್ ರಾಂಗ್? 5 ವರ್ಷ ವಿನ್ ಆಗಿದ್ದಾರೆ ಅಂದರೆ ಎಷ್ಟೋ ಫ್ಯಾಕ್ಟರ್ಸು ಅದರಲ್ಲಿ ಕೂಡ್ಕೊಳ್ಳುತ್ತೆ. ಸೊ ಪ್ರೈಮಲ್ಲಿದ್ದರು ಎಷ್ಟೋ ಜನ, ರೋಹಿತ್ ಶರ್ಮಾ ಅಟ್ ಇಸ್ ಪ್ರೈಮು, ಆಮೇಲೆ ಸುಮಾರು ಜನ ಇದ್ದವರು ಆ ಥರ ಇದ್ದರು ಕ್ರಿಕೆಟರ್ಸು. ಇವಾಗ ಟ್ರೆಂಟ್ ಬೋಲ್ಟ್ ಆಗಲಿ, ಬುಮ್ರಾ ಆಗಲಿ, ಅಪ್ಕಮಿಂಗ್ ಇದ್ದರು ಬುಮ್ರಾ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಹಂಗರ್ ಇತ್ತು, ಇಲ್ಲಾಂದ್ರೆ ಅಂಬಾಟಿ ರಾಯ್ಡು ಇದ್ದರು ಆ ಟೈಮಲ್ಲಿ. ಆಮೇಲೆ ಸುಮಾರು ಜನ ಯಂಗ್ಸ್ಟರ್ಸ್ ಇದ್ದರು. ಸೊ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸು ಇದ್ದರು ಇದರಲ್ಲಿ ಗೆದ್ದಾಗ. ಅಂದರೆ ನಿಮಗೆ ಹರ್ಭಜನ್ ಸಿಂಗ್ ಇದ್ದ, ನಾನು ಜಸ್ಟ್ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು. ಸುಮಾರು ಫ್ಯಾಕ್ಟರ್ಸ್ ಕೂಡ್ಕೊಂಡಿತ್ತು. ಅಂದರೆ ಒಬ್ಬ ಪ್ರಾಪರ್ ಕ್ಯಾಪ್ಟನ್ನು, ಪರ್ಫಾರ್ಮಿಂಗ್ ಕ್ಯಾಪ್ಟನ್ನು. ಕೆಲವು ಸಲ ಪರ್ಫಾರ್ಮು ಮಾಡಿಲ್ಲ ರೋಹಿತ್ ಶರ್ಮಾ, ಟು ಬಿ ಹಾನೆಸ್ಟ್. 5 ಸಲ ಗೆದ್ದಾಗ ಅಂಡರ್ ಪರ್ಫಾರ್ಮಿಂಗ್ ಇದ್ರು. ಬೇರೆಯವರೆಲ್ಲನೂ ಕ್ಯಾಪ್ಟನ್ ಇಸ್ ಆಸ್ ಗುಡ್ ಆಸ್ ಇಸ್ ಟೀಮ್ ಅಂತ ಒಂದು ಸೇಯಿಂಗ್ ಇದೆ. ಸೊ ಅದೇ ಥರ ಇತ್ತು. ಆ್ಯಂಡ್ ಈವನ್ ನರ್ಚರ್ ಮಾಡೋರು ಯಂಗ್ಸ್ಟರ್ಸ್ನ ಹುಡುಕಿ ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಕೊಡೋದು ನಾವು ನೋಡಿದ್ದೀವಿ. ಇದೆಲ್ಲ ಇತ್ತು ಮುಂಬೈ ಇಂಡಿಯನ್ಸಲ್ಲಿ. ಈ ವರ್ಷ ಏನು ಡಿಫ್ರೆಂಟಾಗಿ ಕಾಣಿಸ್ತು ಅಂದರೆ, ಒಬ್ಬ ಕ್ಯಾಪ್ಟನ್ಗೆ ಅಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಇದ್ರೂ ಬೇರೆಯವ್ರು ಲೀಡ್ ಮಾಡ್ತಾಯಿದ್ರು. ದಟ್ ಇಸ್ ಹಾರ್ದಿಕ್ ಪಾಂಡ್ಯ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಅದು ಸರಿಯಾಗಿ ಎಲ್ಲೋ ಕೂತ್ಕೊಳ್ಳಲಿಲ್ಲ, ಸಿಂಕ್ರೊನೈಸ್ ಆಗಲಿಲ್ಲ ಟೀಮ್ ಜೊತೆಗೆ. ರೋಹಿತ್ ಶರ್ಮಾ ಎಕ್ಸ್ಪೀರಿಯನ್ಸ್ ಪ್ಲೇಯರು, 5 ಟೈಮ್ ಟೈಟಲ್ ಹೋಲ್ಡರು, ಅವರು ಇದ್ದರು ಟೀಮಲ್ಲಿ. ಆ್ಯಂಡ್ ಸುಮಾರು ಜನ, ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡಲ್ಲಿ ಇದ್ದಂಥ 5 ಪ್ಲೇಯರ್ಸು ಇದ್ದರು. ನೀನು ತಿಲಕ್ ವರ್ಮಾ ತೊಗೊಬೋದು, ಜಸ್ಪ್ರೀತ್ ಬುಮ್ರಾ ತೊಗೊಬೋದು, ಇಲ್ಲ 5 ಜನ. ಆಮೇಲೆ ಸೂರ್ಯಕುಮಾರ್ ಯಾದವ್, ಪಾಂಡ್ಯ ಅಫ್ಕೋರ್ಸ್. ಫಟೀಗ್ ಆಗೋಯ್ತಾ ಅಂದರೆ ವರ್ಲ್ಡ್ ಕಪ್ ಅಲ್ಲಿವರೆಗೂ ಆಡಿಕೊಂಬಂದು, ಅಂದರೆ ನಿಮಗೆ ಗೊತ್ತಿಲ್ದಿರೋ ಆ ಫಟೀಗ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ತಿರ್ಗಾ ನೀವು ಹ್ಯಾವ್ ಟು ರೀಗ್ರೂಪು, ತಿರ್ಗಾ ಒಂದು ಬೇರೆ ಎನ್ವಿರಾನ್ಮೆಂಟ್ಗೆ, ಟೀಮ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕಾಗತ್ತೆ, ಸಿಂಕ್ರೊನೈಸ್ ಆಗಬೇಕಾಗತ್ತೆ. ಅಲ್ಲಿ ಮೇ ಬಿ ಸೂರ್ಯಕುಮಾರ್ ಯಾದವೇ ಲೀಡ್ ಮಾಡಿದರೆ ಅದು ಈಸಿ ಆಗಿರೋದಾ ಅನ್ನೋ ಒಂದು ಥಾಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ತಿರ್ಗಾ ಹಾರ್ದಿಕ್ ಪಾಂಡ್ಯ ಬಂದು ಲೀಡ್ ಮಾಡಿದ ತಕ್ಷಣ ಎಲ್ಲೋ ನನಗೆ ಕಾಣಿಸಿದ್ದು ಪರ್ಸ್ನಲಿ 3-4 ದಿಕ್ಕು ಹೋಗ್ತಾ ಇದೆ ಟೀಮು. ನೀವು ಎಂಥ ದೊಡ್ಡ ಕೋಚು ಇಲ್ಲ ಸಪೋರ್ಟ್ ಸ್ಟಾಫ್ ಯೂನಿಟ್ ತಂದ್ರೂ ಈ ಥರ ಇದ್ದರೆ ಟೀಮು ಒಂದೊಂದ್ಸಲಿ ನೀವೇನು ಮಾಡೋಕ್ಕಾಗಲ್ಲ. ನೀವು ಆಕಾಶ ಭೂಮಿ ಒಂದು ಮಾಡಿಬಿಡಿ, ಆ್ಯಸ್ ಅ ಟೀಮ್ ಕ್ಲಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಸ್ ಅ ಕ್ಯಾಪ್ಟನ್ನು ನೀವು ಬಾಲ್ ಮಾಡ್ತೀರಾ, ಎಕ್ಸ್ಪೆನ್ಸಿವ್ ಆಗ್ತೀರಾ. ಮಿಡ್ಲ್ ಆರ್ಡ್ರಲ್ಲಿ ಬಂದು ನನಗೆ ಆಶ್ಚರ್ಯ ಆಗಿದೆ ಏನಂದರೆ, ಹಾರ್ದಿಕ್ ಪಾಂಡ್ಯ ನಾರ್ಮಲ್ ಹಾರ್ದಿಕ್ ಪಾಂಡ್ಯ ಆಗಿದ್ದರೆ ಅವರು ಪರ್ಫಾರ್ಮ್ ಮಾಡಿರೋರೇನೋ. ಇವ್ರು ವೈಭವ್ ಸೂರ್ಯವಂಶಿ, ಆಮೇಲೆ ಮತ್ತೊಬ್ಬರು ಜೋರಾಗಿ ಆಡೋದು ನೋಡಿ ಫಸ್ಟ್ 6 ಓವರ್ಸಲ್ಲಿ ಇವರು ಇನ್ನೂ ಜಾಸ್ತಿ ಜೋರಾಗಿ ಹೊಡಿಯೋಕ್ಕೆ ಹೋಗಿ ಆ ಟೈಮೇ ಮಾಡ್ತಾ ಇರಲಿಲ್ಲ. ಅದು 1 ಮ್ಯಾಚ್ ಆಗ್ಬೋದು, 2 ಮ್ಯಾಚ್ ಆಗ್ಬೋದು. ಮೇ ಬಿ ಎಷ್ಟು ಗೊಂದಲ ಇತ್ತು ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೆ. ಇಡೀ ಟೂರ್ನಮೆಂಟು ಅವರು ನಾರ್ಮಲ್ ಹಾರ್ದಿಕ್ ಪಾಂಡ್ಯ ಸುಮ್ಮನೆ ಟೈಮ್ ಮಾಡ್ತಾರೆ, 6ಗಳು ಹೋಗುತ್ತಲ್ಲ, ಅದು ನೋಡಲೇ ಇಲ್ಲ. ಆಲ್ಸೋ ಇನ್ನೊಂದು, ಹಾರ್ದಿಕ್ ಪಾಂಡ್ಯ ಯಾವಾಗ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿದಾಗ ಮ್ಯಾಚ್ ಸೂಪರ್ ಪರ್ಫಾರ್ಮ್ ಮಾಡೋರು, ಗೆಲ್ಲೋರು. ಮತ್ತೆ ಪಾಂಡ್ಯ ಬಂದಿದ ತಕ್ಷಣ ಮ್ಯಾಚ್ ಸೋಲೋರು. ಸೊ ನೀನ್ ಸಿನಿಮಾ ಫೀಲ್ಡ್ ಅಲ್ಲಿ ಇರೋದ್ ಮಾಮ್, ಹೇಳು. 1 ಸ್ಟಾರ್ ಹಾಕೊಂಡ್ ಸಿನಿಮಾ ಮಾಡೋದು ಈಸಿನಾ? 4-5 ಸ್ಟಾರ್ ಪ್ರೆಷರ್ ಜಾಸ್ತಿ, ಆಮೇಲೆ ಹ್ಯಾಂಡಲ್ ಮಾಡಕ್ ಇರ್ಬೇಕು. ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ಲ. ಈಗ 5 ಜನ ಸ್ಟಾರ್ನ ಇವನ್ ಸಮಾಧಾನ ಮಾಡಕ್ ಹೋದ್ರೆ ಇವನ್ ಎಗರಿದ್ರೆ ಅವ್ನ್ ಸಮಾಧಾನ ಮಾಡಕ್ ಹೋಗ್ಬೇಕು. ಯಾರನ್ನ ಹಾಳಾಗಿ ಹೋಗ್ಬಿರೋದು ಬಿಟ್ಬಿಡ್ದ. ಪ್ರೊಡಕ್ಷನ್ ಕಷ್ಟ, ಅವ್ರ ಅಷ್ಟು ಜನನು ಒಂದ್ ಸೆಟ್ ಅಲ್ಲಿ ನೋಡ್ಕೊಬೇಕು ಅಂತ ಅಂದ್ರೆ ಕಷ್ಟ. ಇನ್ಫ್ಯಾಕ್ಟ್ ಫಸ್ಟ್ ಸೀಸನ್ ಆಫ್ IPL ಅಲ್ಲೇ ಎಷ್ಟೊಂದ್ ಜನ ಸೂಪರ್ ಸ್ಟಾರ್ಸ್ ಇದ್ರು. ಆ ಡೆಕ್ಕನ್ ಚಾರ್ಜರ್ಸ್ಗೆ ಆಂಡ್ರೂ ಸೈಮಂಡ್ಸ್, ಹರ್ಷಲ್ ಗಿಬ್ಸ್, ಗಿಲ್ ಕ್ರಿಸ್ಟ್, ಅಫ್ರೀದಿ, ಇವರೆಲ್ಲ ಇದ್ರು. ಲಾಸ್ಟ್ ಬಟ್ 1 ಫಿನಿಶ್ ಮಾಡಿದ್ರು. 7-8ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದ್ರು. ಹಿಂಗೆಲ್ಲ ಆದಾಗ ಗೊತ್ತಾಗುತ್ತೆ ಸೂಪರ್ ಸ್ಟಾರ್ಸ್ ಗಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ. ಅದಕ್ಕೆ MS ಧೋನಿ ಆಗಿರ್ಬೋದು, ರೋಹಿತ್ ಶರ್ಮಾ ಆಗಿರ್ಬೋದು, ಅಷ್ಟು ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ಈ ಅರ್ಲಿ 2000s ಅಥವಾ ಲೇಟ್ 90s ಅಲ್ಲಿ ಆಸ್ಟ್ರೇಲಿಯನ್ ಟೀಮ್ ಇರ್ಬೋದು, ಸ್ಟೀವ್ ರಿಕಿ ಪಾಂಟಿಂಗ್, ಇವಾಗ ಹೇಳ್ಬೋದು ಬಿಡಪ್ಪ ಎಲ್ಲರೂ ಸೂಪರ್ ಸ್ಟಾರ್ಗಳೇ ಇದ್ರು ಅಂತ. ಬಟ್ ಅದೇ ಒಂಥರ ನೆಗೆಟಿವಿಟಿ ಆಗ್ಬೋದಲ್ಲ. ಕರೆಕ್ಟ್. ಸೊ ಅವ್ರ ಮೇಲೆ ರೆಸ್ಪೆಕ್ಟ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅಲ್ಲ, ಈ ಸೂಪರ್ ಸ್ಟಾರ್ ಬಿಡಿ,
ಇನ್ನು ಪರ್ಫಾರ್ಮಿಂಗ್ ಓವರ್ಸೀಸ್ ಪ್ಲೇಯರ್ಸ್ನು ಅವರು ಆ ಮಿಕ್ಸ್ ಅಲ್ಲಿ ಸರಿಗೆ ಆಡ್ಸಕ್ ಆಗಿಲ್ಲ. ಕರೆಕ್ಟ್. ಕ್ವಿಂಟನ್ ಡಿ 100 ಹೊಡೆದವರು ರೆಗ್ಯುಲರ್ ಆಡಕ್ ಆಗ್ಲಿಲ್ಲ. ಆಮೇಲೆ ಆಲ್ಮೋಸ್ಟ್ ರಿಕಲ್ಟನ್ 100 ಹೊಡೆದಾದ್ಮೇಲೂ ಒಂದ್ ಸ್ವಲ್ಪ ಫಾರ್ಮ್ ಹೋಯ್ತು, ಸಡನ್ ಆಗಿ ಇರ್ಲೇ ಇರ್ಲಿಲ್ಲ ಅವ್ರು ಟೀಮಲ್ಲಿ. ತಿರ್ಗಾ ವಾಪಸ್ ಅವರು ಇಂಜುರಿ ಆಯ್ತು ಅಂತ ವಾಪಸ್ ಬಂದು 100 ಹೊಡೆದ್ರು. ಅವ್ರಿಬ್ರು 100 ಹೊಡೆದಾಗ್ಲೂ ಸೋತ್ರು. ಎಕ್ಸಾಕ್ಟ್ಲಿ. ಅಂದ್ರೆ ಬೇರೆ ಟೀಮ್ ಅವರು 100 ಹೊಡಿದೇ ಇರ್ಲಿ, ಬೇರೆ ಲೆವೆಲ್ಗೆ ಔಟ್ ಹೋಗಿದೆ ಬಿಡಿ. ಇವಾಗ ಪಾಪ ಬೌಲರ್ಸ್ ಬಂದ್ ಬೌಲಿಂಗ್ ಮಾಡ್ಬೇಕಷ್ಟೇ, ಅವ್ರಿಗೆ ಮಾರ್ಜಿನ್ ಆಫ್ ಎರರ್ ಕಡಿಮೆ ಅಂತ ಇದ್ರು, ಆ ಕಡಿಮೆನಲ್ಲಿ ಕಡಿಮೆ ಆಗೋಗಿದೆ, ಅದ್ ಬೇರೆ ವಿಷಯ. ಸ್ಯಾಂಟ್ನರ್ ಒಂದು ಟಾಪ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇನ್ ದ ವರ್ಲ್ಡ್, ಅವ್ರನ್ನ ರೆಗ್ಯುಲರ್ ಬೇಸಿಸ್ ಆಗಿ ಯೂಸ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಗಜನ್ ಫರ್ ವಿಕೆಟ್ ಗಳು ಎತ್ತಾ ಇದ್ರು, ಬಿಡಂಗಿಲ್ಲ, ಕಟ್ಕೊಳಂಗಿಲ್ಲ. ವಿಲ್ ಜಾಕ್ಸ್ ಅಂತೂ ಆಡಿಸ್ಲೇ ಇಲ್ಲ, ಕಾಣಿಸ್ಲೇ ಇಲ್ಲ. ಅಂದ್ರೆ ನೀವು ಅವು ಎಂತ ಒಂದು ಆಲ್ರೌಂಡ್ ಎಬಿಲಿಟಿ ತರ್ತಾರೆ, ಅವ್ರು ಎಲ್ ಬೇಕಾದ್ರೂ ಆಡ್ಬೋದು. ಅಂದ್ರೆ ಫಸ್ಟ್ ಓಪನ್ ಇಂದ ನಂಬರ್ 6 ತನಕ ಇವ್ರು ಎಲ್ ಫಿಟ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ. ಯಾಕೆಂದ್ರೆ ಎಲ್ಲಾ ರೆಡಿಯಾಗಿ ಅಲ್ಲಿ ಬ್ಲಾಕ್ ಆಗೋಯ್ತು. ಸೊ ಅಲ್ಲೂ ಏನು ಮಾಡಕ್ಕಾಗ್ಲಿಲ್ಲ. ಕಾರ್ಬಿನ್ ಬಾಷ್ ಬಂದಿದ ತಕ್ಷಣ ಅವರು ಯಾವ ತರ ಇಂಪ್ಯಾಕ್ಟ್ ಮಾಡೋದು ಅಂತ ಗೊತ್ತಿದೆ. ಅವರು ಹಾರ್ದಿಕ್ ಪಾಂಡ್ಯ ಇದ್ದ ಟೀಮಲ್ಲಿ ಕಾರ್ಬಿನ್ ಬಾಷ್ ಕಡೆ ನೋಡೋದೇ ಇಲ್ಲ, ಆ ತರ ಇರುತ್ತೆ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ ಇವ್ರು ಹಾರ್ದಿಕ್ ಪಾಂಡ್ಯ 2 ಮ್ಯಾಚ್ ಆಡದೇ ಇದ್ದಾಗ ಅವ್ರು ಬಂದ್ರು, ಅಲ್ಲಿ ಅವರು ಇಂಪ್ಯಾಕ್ಟ್ ಮಾಡಿದ್ರು. ಸೊ ಈ ತರಾನೇ ಇತ್ತು ಕತೆ. ಮುಂಬೈ ಇಂಡಿಯನ್ಸ್ ಎಲ್ಲೂ ಹೋಗ್ಲೇ ಇಲ್ಲ, ಅದು ಕೆಳಗೆ ಇತ್ತು, ಅಲ್ಲೇ ಫಿನಿಶ್ ಆಗೋಯ್ತು. ದೆನ್ ಬುಮ್ರಾ ಸರ್, ನೀನ್ ಬೇರೆ ಏನ್ ಹೇಳ್ಬೇಕಾ? ಅದೇ ಬುಮ್ರಾದೆ ಏನಂದ್ರೆ ಸ್ಟ್ರಾಟಜಿಕಲಿ ಎರರ್ಸ್. ನಿಮ್ಮ ಹತ್ರ ಚಿನ್ನಟ್ ಕುಡ್ಕೆ ಇದೆ, ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬುಮ್ರಾಗೆ ನೀವು ಫಸ್ಟ್ ಓವರ್ ಕೊಡ್ತೀರಾ ಇಲ್ವಾ ಸರ್? ಫ್ರಂಟ್ ಅಲ್ಲಿ ವಿಕೆಟ್ ಕೊಡಪ್ಪ ಅಂತ ಪವರ್ ಪ್ಲೇ 2 ಅಥವಾ 3 ಓವರ್ ಕೊಟ್ಟು ವಿಕೆಟ್ಸ್ ಗಳು ತೆಗಿಯೋ ಬದಲು ರೈನ್ ಶಾರ್ಟ್ ಅಂಡ್ ಗೇಮ್ ಸರ್, 11 ಓವರ್ 12 ಓವರ್. ಅದೇ ವೈಭವ್ ಸೂರ್ಯವಂಶಿ ತೆಗಿತಾರಲ್ಲ, ಫಸ್ಟ್ ಬಾಲ್ 6 ಹೊಡಿತಾರಲ್ಲ, 11 ಓವರ್ಸ್ ಮ್ಯಾಚ್ ಅಲ್ಲಿ ಇರದೇ 10 ಓವರ್. ಅದ್ರಲ್ಲಿ ಪವರ್ ಪ್ಲೇಲಿ 3 ಓವರ್ ಇದೆ, 2 ಓವರ್ ಬುಮ್ರಾ ಹತ್ರ ಹಾಕ್ಸ್ಬೇಕು ತಾನೆ. ಇಲ್ಲ, ನಾವು ದೀಪಕ್ ಚಾರ್ ಹತ್ರ ಫಸ್ಟ್ ಓವರ್ 22 ರನ್, ಅಲ್ಲೇ ಮ್ಯಾಚ್ ಗಾನ್. ಅಲ್ಲ, ನಾವು ದೀಪಕ್ ಚಾರ್ ಹತ್ರ ಅಂತ ಕೂತ್ರ ಆಗತ್ತಾ? ಅದು ದೀಪಕ್ ಚಾರ್ ಅಟ್ ಇಸ್ ಬೆಸ್ಟ್. ಧೋನಿ ಅದು ಯೂಸ್ ಮಾಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್, ಅವಾಗ 2 ಕಡೆ ಮೂವ್ ಮಾಡೋರು ಅಂಡ್ ಎವ್ರಿ ಟೈಮ್ ಆನ್ ಡಾಟ್, ಪರ್ಫೆಕ್ಟ್ ಆ ಪೀಕಲ್ಲಿ ಇದ್ದಿದ್ದು. ನಾವು ದೀಪಕ್ ಚಾರ್ನ ಪೀಕಲ್ಲಿ ಇದ್ದಾರೆ ಅಂತ ಹೇಳ್ಕೊಳಕ್ ಆಗಲ್ಲ. ಆಮೇಲೆ ಬೋಲ್ಟ್ ಕೂಡ ಅವರು ಸ್ಟಾಟ್ಸ್ ತೆಗೆದ್ರೆ ಎವ್ರಿ ಟೈಮ್ ಫಸ್ಟ್ ಓವರ್ ವಿಕೆಟ್ ಎತ್ತಿದ್ದಾರೆ ಅನ್ನೋದಿದೆ, ಎಸ್, ನೋ ಡೌಟ್. ಬಟ್ ಅದಾಗ್ತಾ ಇಲ್ಲ. ಅವರು ನಾಟ್ ಅಟ್ ಇಸ್ ಬೆಸ್ಟ್, ನಾಟ್ ಅಟ್ ಇಸ್ ಪೀಕ್ ಅಂದ್ಮೇಲೆ ನಿಮ್ ಬೆಸ್ಟ್ ಯಾರು? ಬುಮ್ರಾ ಸ್ಟಾರ್ಟ್ ಮಾಡಬೇಕು. ನೀವು 1-2 ವಿಕೆಟ್ ಅಪ್ ಫ್ರಂಟ್ ತಕ್ಕೊಟ್ರೆ ನಿಮ್ಗೇನೆ ತಾನೇ ಅದು ಅಡ್ವಾಂಟೇಜ್. ಆಮೇಲೆ ಆ ತರ ಯೋಚಿಸ್ಲೇ ಇಲ್ಲ. ಬೌಲರ್ಗೂ ಕಾನ್ಫಿಡೆನ್ಸ್ ಆಗತ್ತಲ್ಲ ಸರ್, 1-2 ವಿಕೆಟ್. ಅವ್ರ ಕಾನ್ಫಿಡೆನ್ಸ್ ಬೇಡವೇ ಬೇಡ. ಅಲ್ಲ, ಬಟ್ ಯಾಕೆ ಈ ಸರಿ ವಿಕೆಟ್ ತೆಗಿಲ್ಲ, ಪರ್ಫಾರ್ಮೇ ಮಾಡ್ಲಿಲ್ಲ? ಬುಮ್ರಾ ನೋಡಿ, ಫ್ಯಾಕ್ಟರ್ಸ್ ನೀವು ಒಳ್ಳೆ ಕ್ವಶನ್ ಕೇಳಿದ್ದು. ಸರಿ, ಬುಮ್ರಾ ವಿಕೆಟ್ ತೆಗಿಲ್ಲ ಅಂದ್ರೆ ಅದಕ್ಕೆ ಫ್ಯಾಕ್ಟರ್ ಸುಮಾರಿದೆ. ಅಂದ್ರೆ ಎಷ್ಟೋ ಜನ ಇವ್ರನ್ನ ಆಡ್ಕೊಂಡ್ಬಿಡೋಣ ಅಪ್ಪ, ಇವ್ರು ವಿಕೆಟ್ ಕೊಡೋದು ಬೇಡಪ್ಪ, ಇವ್ರಿಗೆ 6 ರನ್ ಆಡಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಂದ್ರೆ ಬೋನಸ್ ಬೌಂಡ್ರಿ ಅನ್ನೋ ಇದ್ರಲ್ಲೇ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ಕರೆಕ್ಟ್. ನೀವು ಆಮೇಲೆ ನೋಡಿದಾಗ ಅವ್ರು ಯಾವಾಗ ಬರ್ತಾ ಇದ್ದಿದ್ದು, ಫಸ್ಟ್ 6 ಓವರ್ಸ್ ಅಲ್ಲಿ ಸುಮಾರು ಯೂಸೇ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಆಗ್ಲೇ ಸೆಟ್ಲ್ ಆಗೋಗಿರೋರು, ನ್ಯೂ ಬಾಲ್ ಆಮೇಲೆ ಎಷ್ಟೊಂದ್ ಜನ ಚಾನ್ಸು ತಗೊಂಡ್ರು. ಸೊ ಅದೊಂದು ಫ್ಯಾಕ್ಟರ್. ಅಂಡ್ ಯಾವಾಗ ಇವರು ಓಪನ್ ಮಾಡಿದ್ರು ಇಲ್ಲ ಫಸ್ಟ್ 6 ಓವರ್ಸ್ ಅಲ್ಲಿ ಮಾಡಿದ್ರು, ಅವ್ರನ್ನ ಸೇಫ್ ಆಗಿ ಆಡೋರು. ಆಮೇಲೆ ತಿರ್ಗಾ ಹೊಡಿಯೋರು ಯಾರು ಅಂದ್ರೆ ಸೆಟ್ಲ್ ಆಗಿರೋರು ಹೊಡಿಯೋರು. ಕರೆಕ್ಟ್. ವೈಭವ್ ಸೂರ್ಯವಂಶಿ ಬಿಟ್ಬಿಡಿ, ಅವ್ರು ಯಾರಿಗೆಲ್ಲ ಬಂದವ್ರಿಗೆಲ್ಲ ಬಂದವ್ರಿಗೆಲ್ಲ ಬಾರಿಸಿದ್ರು. ಬಟ್ ಬುಮ್ರಾ ಇದೆಲ್ಲ ಫ್ಯಾಕ್ಟರ್ಸ್ ಇದೆ. ಕೊನೆಗೆ ಹೆಂಗಾಗೋಯ್ತು ಅಂದ್ರೆ ಫಸ್ಟ್ 5 ಮ್ಯಾಚಸ್ ವಿಕೆಟ್ ಬರ್ಲಿಲ್ಲ, ಎಲ್ಲ ಬುಮ್ರಾ ವಿಕೆಟ್ ಎತ್ತಲಿಲ್ಲ, ಬುಮ್ರಾ ವಿಕೆಟ್. ಅವ್ರ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ. ವರ್ಲ್ಡ್ ಕ್ಲಾಸ್ ಬೌಲರ್, ನೋ ಡೌಟ್. ಬಟ್ ಅಂದ್ರೂ ಮನುಷ್ಯನೇನಾ? ಸೊ ಅದು ಕ್ರಿಕೆಟ್ ಅಲ್ಲಿಗೆ ತಂದ್ಬಿಡುತ್ತೆ ಯಾರನ್ನೇ ಆದ್ರೂ. ಗ್ರೇಟ್ ಸಚಿನ್ ತೆಂಡೂಲ್ಕರ್ ಆಗ್ಲಿ, ಡೆನ್ನಿಸ್ ಲಿಲ್ಲಿ ಆಗ್ಲಿ, ಜಿಯೋಲ್ ಗಾರ್ನರ್ ಆಗ್ಲಿ, ಎಂತೆಂಥವ್ರಿಗೆ ಅವರು ವಾಪಸ್ ತಿರ್ಗಾ ಮನುಷ್ಯರಾಗಿ ಕಾಣಿಸ್ತಾರೆ ಕೆಲವು ಸಲ. ಅದು ಇದೊಂದು ಸನ್ನಿವೇಶ ಅಂತ ಅನ್ಕೊಂತೀನಿ. ಪೇಸು ಡಿಪ್ ಆಗಿತ್ತು. ಆಮೇಲೆ IPL ಶುರು ಹಾಕಿಂತ 1 ವಾರದ ಮುಂಚೆ NCA ಕ್ಯಾಂಪ್ ಅಲ್ಲಿ ಇರ್ತಾರೆ, ರಿಹ್ಯಾಬ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಬರ್ತಾರೆ. ಏನಾದ್ರು ಒಂದು ಇಂಜುರಿ ತಗೊಂಡ್ ಬಂದಿದ್ರಾ ಅಂತ ಗೊತ್ತಿಲ್ಲ. ಬಟ್ ಸ್ಲೋರ್ ಒನ್ಸೇ ಜಾಸ್ತಿ ಹಾಕೋರು, ಜಾಸ್ತಿ ಫುಲ್ ಟಿಲ್ಟ್ ಅಲ್ಲಿ. ನಾವೇನ್ ಬುಮ್ರಾ ನೋಡ್ತೀವಿ ಆ ಸೆಮಿಫೈನಲ್ ಫೈನಲ್ ಅಲ್ಲಿ ನಾವು ನೋಡಿದ್ವಿ T20 ವರ್ಲ್ಡ್ ಕಪ್ ಅಲ್ಲಿ, ಅದನ್ನ ಇಲ್ಲಿ ನಾವು ನೋಡ್ಲಿಲ್ಲ. ಇದು ಸಖತ್ ವ್ಯಾಲಿಡ್ ಪಾಯಿಂಟ್. ಯಾಕೆಂದ್ರೆ ನೀವು ಆ ಫಾಸ್ಟ್ ಬೌಲರ್ಸ್ ಅಂತ ತಗೊಂಡಾಗ 145 ಕ್ಲಿಕ್ಸ್ ಅಲ್ಲಿ ಆಗ್ತಾ ಇರೋರು ಆ ವೇರಿಯೇಷನ್ 115 km/h ತಂದ್ರೆ ಅದು ಬಿಗ್ ಡಿಫ್ರೆನ್ಸ್. ನೀವು 135 ಕ್ಲಿಕ್ಸ್ ಅಲ್ಲಿ ಆಗ್ತಾ ಇದೀರಾ, ಒಂದ್ ಸ್ವಲ್ಪ ನಿಗಲ್ ಇಟ್ಕೊಂಡು ಮಾಡ್ತಾ ಇದೀರಾ ಅಂದ್ರೆ, ಟು ಬಿ ವೆರಿ ಹಾನೆಸ್ಟ್, ಆ ನಿಗಲ್ ಇದ್ರೂ ಹೇಳ್ಕೊಂಡಿಲ್ಲ ಆ ಮನುಷ್ಯ, ಅಂದ್ರೆ ಆ ದೊಡ್ಡತನ ಅಷ್ಟೇ. ಸೊ ಆತನ ಒಂದು ನಿಗಲ್ ಇದ್ರು 135 ಹಾಕಿ ಅದು 120 115 ಸ್ಲೋರ್ ಒನ್ಸ್ ಎಲ್ಲಾನು ಅದು ಈಸಿ ಆಗೋಗುತ್ತೆ. ನಿಮ್ಗೆ ಆ ಟ್ರಾಜೆಕ್ಟ್ರಿ ರೀಡ್ ಮಾಡೋದು ಈಸಿ ಆಗುತ್ತೆ, ಆ ಲೆಂತ್ ನ ರೀಡ್ ಮಾಡೋದು ಈಸಿ ಆಗುತ್ತೆ. ಇವೆಲ್ಲ ಫ್ಯಾಕ್ಟರ್ಸ್ ನಾವು ಮಾತಾಡ್ತಾ ಇರೋದು. ಎಷ್ಟೇ ಗ್ರೇಟ್ ಬೌಲರ್ ಇದ್ರು ಒಂಚೂರು ನೀವು ಬಿಲೋ ಪಾರ್ ಇದ್ರು ಈಸಿಯಾಗಿ ನೆಗೋಷಿಯೇಟ್ ಮಾಡ್ಬಿಡ್ತಾರೆ.
ಸರ್ ಒಂದು ಕ್ವಶನ್ ಕೇಳ್ತೀನಿ ಈಗ, ಬುಮ್ರಾಗೆ ಇನ್ನೆಷ್ಟು ಇಯರ್ಸ್ ಆಫ್ ಏನೋ ಪ್ಲೇ ಮಿಕ್ಕಿದೆ ಅವ್ರ ಇದ್ರಲ್ಲಿ ಕರಿಯರ್ ಅಲ್ಲಿ T20 T20 ಆಫ್ ಕೋರ್ಸ್? ಹಾ, ಐ ಥಿಂಕ್ ಒಂದು 5 ವರ್ಷ. ನನಗೆ ರಿಯಾಲಿಸ್ಟಿಕಲಿ ಇನ್ನೊಂದು 3 years ಪೀಕ್ ಇರುತ್ತೆ ಅಂತ ಅನ್ಕೊಂತೀನಿ. ಆಮೇಲೆ ಮೇ ಬಿ ಪಾಸಿಂಗ್ ದ ಬ್ಯಾಟನ್ ಕೈಂಡ್ ಆಫ್ ವರ್ಷ ಮೆಂಟರಿಂಗ್ ಆ ಒಂದು ರೋಲ್ಗೆ ಬಂದ್ಬಿಡ್ತಾನೆ ಇನ್ನೊಂದು 3 ವರ್ಷ ಆದ್ಮೇಲೆ ಅನ್ಕೊಂತೀನಿ. ಇನ್ 3 years ಅಂತೂ ಪ್ರಾಪರ್ ಫಿಟ್ ಬುಮ್ರಾ ವರ್ಲ್ಡ್ ಕ್ಲಾಸ್ ಲೆವೆಲ್ಸ್ ಅಲ್ಲಿ ಇನ್ನೂ ಪರ್ಫಾರ್ಮ್ ಮಾಡೋ ಅಂತ ಎಬಿಲಿಟಿ ಸೊ ಇಟ್ಕೊಂಡಿರ್ತಾರೆ. ಇನ್ನೊಂದು T20 ವರ್ಲ್ಡ್ ಕಪ್ ಆಡ್ತಾರೆ, ಅಂದ್ರೆ ಆಡ್ತಾರೆ, ಹೌದು. ಗೆಲ್ಸ್ಕೊಡ್ತಾರೆ. ನೆಕ್ಸ್ಟ್ ಅವ್ರ ಪ್ಲೇಸ್ ಯಾರು ಫಿಲ್ ಮಾಡ್ಬೋದು ಇಂಡಿಯಾದಲ್ಲಿ? ಯಾಕಂದ್ರೆ ಮೊನ್ನೆ ಪ್ರಿನ್ಸ್ ಅಂದ್ರೆ ಪ್ರಿನ್ಸ್ ಪರ್ಫಾರ್ಮೆನ್ಸ್ ನೋಡಿ ಅಂತ ಹೇಳಿದ್ರು, ಬಟ್ ಬೇರೆ ಯಾರು ತೆಗಿಗೂ ಹೇಳ್ತಾ ಇದ್ರು ಅವಾಗ. ನೋಡಿ, ಅವ್ರ ಪ್ಲೇಸ್ ಫಿಲ್ ಮಾಡೋದು ಕಷ್ಟ ಅಲ್ಲ, ಅಸಾಧ್ಯ. ಯಾಕೆಂದ್ರೆ ಅನ್ಕನ್ವೆನ್ಷನಲ್ ಆಕ್ಷನ್, ಆಮೇಲೆ ಅವರು ಯಾವ ತರ ಅವ್ರ ಲೋಡಿಂಗ್ ಪಾಯಿಂಟ್ ಇದೆ, ಇಲ್ಲ ರಿಲೀಸ್ ಪಾಯಿಂಟ್, ಇಲ್ಲ ಅಂದ್ರೆ ಯಾವ ತರ, ಅಂದ್ರೆ ಯಾವುದೇ ಕೋಚು ಹಿಂಗ್ ಹೇಳ್ಕೊಡ್ಬೋದು ಅನ್ನೋದು ಇಲ್ವೇ ಇಲ್ಲ. ಯಾಕೆಂದ್ರೆ ಎಲ್ಲ ಉಲ್ಟಾನೆ ನೀನೇ ಕಲ್ತ್ಕೋಗುರು. ಎಲ್ಲ ಲೀಡಿಂಗ್ ಆಮು ಇಲ್ಲಿ ಮುಂದೆಯಿಂದ ಹೋಗುತ್ತೆ, ಇವರು ಕೆಳಗಿಂದ ಎತ್ತಾರೆ ಲೀಡಿಂಗ್ ಆಮು. ಸೊ ಅಲ್ಲಿಂದಾನೇ ಯಾರು ರೆಪ್ಲಿಕೇಟ್ ಮಾಡಕ್ ಅಸಾಧ್ಯ ಅದು. ಅಂದ್ರೆ ನಿಮ್ಗೆ ಒಂದು 100 ವರ್ಷದಲ್ಲಿ ಈ ತರ ಬರ್ಲೂಬಹುದು, ಬರ್ದೇನೂ ಇರ್ಬೋದು. ಅಲ್ಲ, ನಾನು ಆಕ್ಷನ್ ವೈಸ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಸಂಬಡಿ ಲೈಕ್ ನೀವು ಲಾಸ್ಟ್ ಒಂದು ಮ್ಯಾಚ್ ಟರ್ನಿಂಗ್ ಬೌಲರ್ ಅಪ್ಪ. ನೀವು ಹೇಳಿದ ಕ್ವಶನ್ಗೆ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಅವ್ರನ್ನ ಶೂಸ್ ಫಿಲ್ ಮಾಡ್ಬೇಕಂದ್ರೆ ಕ್ಲೋಸ್ ಟು ಇಟ್ ಆದ್ರೂ ಇರ್ಬೇಕಲ್ಲ. ಸೊ ಈ ತರ ಲೋಡಿಂಗ್ ಪಾಯಿಂಟ್ ಆಗ್ಲಿ, ಆ ತರ ಪೇಸು, ಆಮೇಲೆ ಪ್ರೆಸಿಷನ್, ಆನ್ ಕಾಲ್ ಅವ್ರು ಹಾಕೋದಂತ ಯಾರ್ಕರ್ಸ್ ಹಾಕ್ತಾರೆ, ಅಟ್ಯಾಕಿಂಗ್ ಯಾರ್ಕರ್ಸ್, ನೀವು ಎವ್ರಿ ಟೈಮ್ ಅಲ್ಲೇನೆ ಬೀಳುತ್ತೆ, ಆ ತರ ಇರುತ್ತೆ. ಆಮೇಲೆ ಇಲ್ಲಾಂದ್ರೆ ಶಫಲ್ ಆದ್ರೆ ಮೂವ್ ಮಾಡ್ತಾರೆ, ಕಾಲ್ ನೋಡ್ತಾರೆ, ಕಾಲ್ನ ಫಾಲೋ ಮಾಡ್ತಾರೆ, ವೈಡ್ ಯಾರ್ಕರ್ಸ್ ಅಟ್ ವಿಲ್ ಹಾಕ್ತಾರೆ, ಒಂದು ಸ್ಲೋವರ್ ಒನ್ಸ್ ಜಸ್ಟ್ ರಿಸ್ಟ್ ನ ಬ್ರೇಕ್ ಮಾಡ್ತಾರೆ. ಈ ತರ ಎಲ್ಲ ತುಂಬಾ ಕಷ್ಟ ಸಿಗೋದು. ಅಫ್ಕೋರ್ಸ್ ನೀವು ನನಗೆ ಗೊತ್ತಾಗುತ್ತೆ ನಿಮ್ಮ ಕ್ವಶನ್ ನ ಮರ್ಮ. ಈ ತರ ಹತ್ರ ಆದ್ರೂ ಯಾರಾದ್ರೂ ಬರ್ತಾರ ವಿತ್ ಕನ್ವೆನ್ಷನಲ್ ಆಕ್ಷನ್ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ, ಕಷ್ಟ ಇದೆ ಅದು. ಸೊ ಈ ಮುಂಬೈ ಇಂಡಿಯನ್ಸ್ ಒಂದೇ ಒಂದು ಹೈ ಪಾಯಿಂಟ್ ನಾನು ನೆನ್ಸ್ಕೊಂತಿದ್ದೆ, ಏನಕ್ಕಾಗಿ ಈ ಮುಂಬೈ ಇಂಡಿಯನ್ಸ್ ಒಂದು ಖುಷಿ ವಿಚಾರ ನೆನ್ಸ್ಕೊಬಹುದು ಅಂತ ಅಂದ್ರೆ, ಆ ತಿಲಕ್ ವರ್ಮಾ ಒಂದು 22 ಬಾಲ್ 22, 24 ಬಾಲ್ 22 ಆಗ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಪಂಪ್ ಅಪ್ ಮಾಡ್ತಾ ಇರ್ತಾರೆ. ಒಂದೊಂದ್ 6 ಹೊಡೆದಾಗ್ಲೂ ಒಂಥರ ಬಾಕ್ಸರ್ ತರ ಪಕ್ಕದಲ್ಲಿ ಕೋಚ್ ಬೆಂತಡ್ತಾ ಇರ್ತಾರಲ್ಲ, ಆ ತರ ಪಂಪ್ ಅಪ್ ಮಾಡ್ತಾ ಇರ್ತಾರೆ, ಸೆಂಚುರಿ ಹೊಡಿತಾರೆ ಅಹಮದಾಬಾದ್ ನಲ್ಲಿ GT ಮೇಲೆ. ಐ ಥಿಂಕ್ ಅದೊಂದೇ ಹೈ ಪಾಯಿಂಟ್ ಅಂತ ಅನ್ಕೊಂತೀನಿ ಈ GT ಅವ್ರಿಗೆ, ಸಾರಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಅದ್ ಬಿಟ್ರೆ ಈ LSG ಮತ್ತೆ GT, ನಾನ್ ಸ್ವಲ್ಪ ಟೀಚರ್ ಆಗಿದ್ರೆ ನಾನು ಸ್ವಲ್ಪ ಆರಾಮ್ ಈಸಿಗೋ ಫ್ರೆಂಡ್ಲಿ ಆಗಿ ಹುಡುಗರ ಜೊತೆ, ಲಾಸ್ಟ್ ಬೆಂಚ್ ಹುಡುಗರ ಜೊತೆ ಕ್ಲೋಸ್ ಆಗಿ ಇರೋಂತ ಟೀಚರ್ ಆಗಿರ್ತಿದೆ. ಅಂದ್ರೂ ಇವ್ರಿಗೆ ರಿಪೋರ್ಟ್ ಕಾರ್ಡ್ ಅಂತ ಬಂದಾಗ 1 ಇಲ್ಲ 1.5 ಮಾರ್ಕ್ಸ್ ಕೊಡ್ತಿದ್ದೆ ಅಷ್ಟೇ. ಓಕೆ, ಬಟ್ ಇನ್ನೊಂದೇನು ಅಂತಂದ್ರೆ MI ಸ್ಕೌಟಿಂಗ್ ಸರ್, ಯಾರು ಅಂದ್ರೆ ಸುಮಾರು ಕಡೆ ಎಲ್ಲರೂ ಮಾತಾಡಿದ್ದಾರೆ ಸ್ಕೌಟಿಂಗ್ MI ಸ್ಕೌಟಿಂಗ್ ಕ್ರೇಜಿ ಅಂತ. ಬಟ್ ರೀಸೆಂಟ್ ಪಾಸ್ಟ್ ಅಲ್ಲಿ ಯಾರು ಆ ತರ ಒಂದು ಪ್ಲೇಯರ್ MI ಅವರು ಒಂದು ಹುಡ್ಕೊಂಡ್ ಬಂದಿದ್ದಾರೆ ಗುರು ಈ ತರ ಪ್ಲೇಯರ್ಸ್ ಅಂತ ಯಾರು ಬಂದಿರೋ ತರ ನಾನು ಯಾರು ನೋಡಿಲ್ಲ. ಏನ್ ಸ್ಕೌಟಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ? ಇಲ್ಲ, ಮೇ ಬಿ ಪ್ರಾಬಬ್ಲಿ ತಿಲಕ್ ವರ್ಮಾನೇ ಲಾಸ್ಟ್ ಅನ್ಸುತ್ತೆ ಆ ತರ ಸ್ಕೌಟ್ ಮಾಡಿ ಸಿಕ್ಕಿರೋದು, ಅಂಡ್ ಹೂ ಇಸ್ ಪರ್ಫಾರ್ಮಿಂಗ್ ಕನ್ಸಿಸ್ಟೆಂಟ್ಲಿ. ನೀವು ಮುಂಚೆ ಎಲ್ಲ ನೋಡಿದ್ರೆ ಜಸ್ಪ್ರೀತ್ ಬುಮ್ರಾ ಇರ್ಬೋದು, ಸುಮಾರು ಜನ ಯಂಗ್ಸ್ಟರ್ಸ್ ಇವರು ಮನೆ ಹಾಕಿದ್ರು. ಅಂಬಾಟಿ ರಾಯ್ಡು ಔಟ್ ಆಫ್ ದ ಬ್ಲೂ ಕರ್ಕೊಂಡ್ಬಂದ್ಬಿಟ್ಟು ಅವರು ಪರ್ಫಾರ್ಮ್ ಮಾಡಿದ್ದೆಲ್ಲ ಇದ್ದೇ ಇದೆ. ಬಟ್ ಆಫ್ ಲೇಟು ವಿಘ್ನೇಶ್ ಪುತ್ತೂರ್ ಅಂತ ಕೇರಳ ಹುಡುಗ ಬಂದಿದೆ, ಬಟ್ ಒಂದ್ ಮ್ಯಾಚ್ ಆಡೋದು 3 ವಿಕೆಟ್ ಇದ್ದು ಆಮೇಲೆ ಕಳ್ದೇ ಹೋಗ್ಬಿಟ್ಟಿದ್ದಾರೆ. ನೀವು ಆ ತರ ಗಜನ್ಫರ್ ಮೇ ಬಿ ಓವರ್ಸೀಸ್, ಬಟ್ ಅಂದ್ರೂ ಲಾಂಗ್ ರನ್ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಓಕೆ, ಅನ್ಬಿಲೀವೇಬಲ್ ಟ್ಯಾಲೆಂಟ್ ಅಂತ ಅಲ್ಲದೆ ಇದ್ರು ಆ ಮಿಸ್ಟ್ರಿ ಎಲಿಮೆಂಟ್ ಇದೆ. ಅವ್ರೊಂದ್ ಸ್ವಲ್ಪ ಕ್ಲಿಕ್ ಆಗಿದ್ದಾರೆ ಹೊರತು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತರ ಯಂಗ್ಸ್ಟರ್ಸ್ ನಾನು ನೋಡಿಲ್ಲ. ಅಂಡ್ ಆಸ್ ಸ್ಪಿನ್ನರ್ಸ್ ಇಲ್ಲಾಂದ್ರೆ ಆಲ್ರೌಂಡರ್ಸ್ ವಿಭಾಗದಲ್ಲಿ ಯಾರನ್ನೂ ನೋಡಿಲ್ಲ. ಮೇ ಬಿ ಆ ಫಿಕ್ಸೇಷನ್ ಇವ್ರುಗಳು ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಆಗ್ಲಿ, ರೋಹಿತ್ ಇದ್ದಾರೆ, ನಾವು ಆ ಕಡೆ ಏನು ಗಮನ ಕೊಡೋದು ಬೇಡ ಅಂತ ಇದೆಯೋ ಥಿಂಕಿಂಗ್ ಗೊತ್ತಿಲ್ಲ. ಅಟ್ ದ ಸೇಮ್ ಟೈಮ್ ಬೋಲ್ಟ್, ಬುಮ್ರಾ, ಆಮೇಲೆ ಒಳ್ಳೊಳ್ಳೆ ಸ್ಪಿನ್ನರ್ ಸ್ಯಾಂಟ್ನರು ಇವರೆಲ್ಲ ಇದ್ದಾಗ, ಆಮೇಲೆ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಇದ್ದಾಗ ಆ ಕಡೆ ಗಮನ ಕೊಟ್ಟಿಲ್ವೋ ಏನೋ. ಬಟ್ ಇವಾಗ ಹೈ ಟೈಮ್ ತರ ರಿವರ್ಕ್ ಮಾಡ್ಕೊಬೇಕಾಗತ್ತೆ. ಯಾಕೆಂದ್ರೆ ಎಲ್ಲ ಕೊಡ್ಕೊಂಡು ತಿರ್ಗಾ ಫ್ರಮ್ ಸ್ಕ್ರಾಚ್ ಯಾವ ತರ ಅವರು ಸ್ಟಾರ್ಟ್ ಮಾಡಿದ್ರು ಅದೇ ಒಂದು ಹುಮ್ಮಸ್ಸಿಂದ ತಿರ್ಗಾ ಸ್ಕೌಟ್ ಮಾಡ್ಬೇಕಾಗತ್ತೆ. ಅದಂತೂ ಡೆಫಿಷಿಯಂಟ್ ಆಗಿತ್ತು ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಆಕ್ಷನ್ ಅಲ್ಲಿ ಯಾವಾಗ ವಿಲ್ಜಾಕ್ಸ್ ಮಾರಾದ್ಮೇಲೆ ಹ್ಯಾಂಡ್ ಶೇಕ್ ಮಾಡಿದ್ರು ಗೊತ್ತಾ, ಅವ್ರ ಲಕ್ ನಮಗ್ ಬಂದ್ಬಿಟ್ಟು ನಾವು ಅಂತ ಹೇಳ್ಬೋದು. ಸೊ ಮುಂಬೈದು ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಡೈಮಂಡ್ ಇದೆ ಬಟ್ ತುಂಬಾ ಡಸ್ಟ್ ಕೂತಿರೋ ಕಾರಣ ಈ ವರ್ಷ ಅಷ್ಟು ಶೈನ್ ಆಗ್ಲಿಲ್ಲ ಅಂತ. ಅಲ್ಲ, ತುಂಬಾ ಡೈಮಂಡ್ಸ್ ಇದೆ, ಯಾವ ಡೈಮಂಡ್ ಇಲ್ಲ, ಡೈಮಂಡ್ ಇದೆ ಬಟ್ ಅದನ್ನ ಇನ್ನೂ ಮೈನಿಂಗ್ ಮಾಡಿಲ್ಲ. ಅಂದ್ರೆ ರಫ್ ಆಗಿದೆ, ಪಾಲಿಶ್ ಮಾಡಿಲ್ಲ ಅಂತ. ಅಂದ್ರೆ ಇವಾಗ ಜೆನ್ಸಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟಿದೆ. ಆ ಡೈಮಂಡ್ ಸಖತ್ತಾಗೇನೆ ಇದೆ, ಅದು ಸಖತ್ ವ್ಯಾಲ್ಯೂಬಲ್. ಬಟ್ ಅದನ್ನೆಲ್ಲ ಪಾಲಿಶ್ ಮಾಡಿ ಎಲ್ಲ ಇತ್ತು, ಅದು ನೋಡಕ್ ಚೆನ್ನಾಗಿದೆ, ಅದು ಒಂದು ಫ್ರೇಮ್ ಹಾಕಿ ಇಟ್ಟಿದ್ದಾರೆ.
ಬಟ್ ಇವಾಗ ತಿರ್ಗಾ ಮೈನ್ ಮಾಡಿ ಹೊಸ ಒಂದು ಡೈಮಂಡ್ಗಳನ್ನ ತೆಗಿಬೇಕು, ಆ ಕಾಲ ಬಂದಿದೆ.